ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ ಆಗಿರೋದ್ರಿಂದ ಸಿಂಪಲ್ ರೆಸಿಪಿ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ದೇವ್ರ ಮನೆ ವೀಡಿಯೋ ತೋರಿಸೋಣ ಅಂತ ಮಾಡಿದ್ದೀನಿ. ಏನಕ್ಕಪ್ಪ ದೇವ್ರ ಮನೆ ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸಕ್ಕೆ ಕಾಯಿ ಇಟ್ಟಿದ್ದೆ. ಹಬ್ಬ ಎಲ್ಲ ಆದಮೇಲೆ ದೇವ್ರ ಮನೆ ಕಳಸಕ್ಕೆ ಅದನ್ನು ಇಟ್ಟಿದ್ದೆ. ಅದಾಗಿ 3-4 ತಿಂಗಳಿಗೆ ಮೊಳಕೆ ಬಂದಿತ್ತು. ಆಮೇಲೆ ತುಂಬ ಚೆನ್ನಾಗಿ ಗರಿ ಬಂದಿತ್ತು. ಕರೆಕ್ಟಾಗಿ 1 ವರ್ಷ ಇವಾಗ. ಅದನ್ನು ಇವತ್ತು ನಮಗೆ ಗೊತ್ತಿರೋರೊಬ್ಬರು ತಗೊಂಡೋಗಿ ಅವ್ರ ಸೈಟಿಗೆ ಪೂಜೆ ಮಾಡಿ ಹಾಕಿದ್ದಾರೆ. ಅದನ್ನು ತೋರಿಸ್ಬೇಕು ಅಂತ ದೇವ್ರ ಮನೆ ವೀಡಿಯೋ ಮಾಡಿದೆ. ನೋಡಿ ಹೇಗೆ ಬಂದಿದೆ. ನಾನು ಕಳ್ಸಕ್ಕೆ ಇಟ್ಟಿದ್ದು 3-4 ತಿಂಗಳು ಇಟ್ಟಿದ್ದೆ. ಆಮೇಲೆ ಚಿಕ್ಕದಾಗಿ ಮೊಳಕೆ ಬಂತು. ಆಮೇಲೆ ಗೊತ್ತಾಯಿತು ಕಾಯಿ ಇದಾಗ್ತಿದೆ ಅಂತ. ಸ್ವಲ್ಪ ಗರಿ ಬಂದಮೇಲೆ ಸಪ್ರೇಟ್ ಅದನ್ನು ಎತ್ತಿಟ್ಟು ಬೇರೆ ಕಾಯಿ ಇಟ್ಟಿದ್ದೆ. ಬಟ್ ಇವತ್ತಿಗೆ ಇಷ್ಟು ಎತ್ತರ ಆಗಿತ್ತು. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಬನ್ನಿ ಇವತ್ತು ಸಿಂಪಲ್ ರೆಸಿಪಿ ಮಾಡ್ತಾಯಿರೋದು. ಈಗ ಮ್ಯಾಗಿನಲ್ಲಿ ಬರೀ ನೀರಿಗೆ ಹಾಕಿ ಪೌಡ್ರ್ ಹಾಕಿ ಮಾಡ್ತೀವಿ. ಅದ್ರ ಬದಲು ಈ ಚಿತ್ರಾನ್ನ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ. 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಚಿಕ್ಕದಾಗಿರೋ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು 3 ಜನಕ್ಕೆ ಆಗೋಷ್ಟು ಮ್ಯಾಗಿ ಮಾಡ್ತಾಯಿರೋದು. ಅದಕ್ಕೆ ಇವಾಗ ಇಷ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಮತ್ತು ಆಯಿಲ್ ಸ್ವಲ್ಪ ಒಗ್ಗರಣೆಗೆ. ಇದು ಬಂದು ಮ್ಯಾಗಿ ಪೌಡ್ರು. ಅದು ಪ್ಯಾಕಿಂದ ಓಪನ್ ಮಾಡಿ ಹಾಕ್ಕೊಂಡಿರೋದು ಬೌಲಲ್ಲಿ. ನನಗೆ ಅದರಲ್ಲಿ ಮ್ಯಾಗಿ ಪ್ಯಾಕಲ್ಲಿ ಏನು ಬಂದಿರುತ್ತೆ ಅದೇ ಪೌಡ್ರ್ ಹಾಕ್ತೀನಿ. ಸಪ್ರೇಟ್ ಯಾವುದೇ ಏನು ಹಾಕಲ್ಲ. ಅದನ್ನೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಿಷ್ಟೇ. ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ಆಯಿಲ್ ಹಾಕೋತಾ ಇದ್ದೀನಿ. 3-4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿರೋದು. ಫಸ್ಟಿಗೆ ಆಯಿಲ್ ಹಾಕೋತಾ ಇರೋದು. ನೆಕ್ಸ್ಟು 1/4 ಟೇಬಲ್ ಸ್ಪೂನ್ ಅರಿಶಿನ. ನಾನು ಒಗ್ಗರಣೆಗೆ ಇದು ಅರಿಶಿನ ಹಾಕೋದು, ಸಾಸಿವೆ ಹಾಕಲ್ಲ. ಯಾಕೆಂದರೆ ಸಾಸಿವೆ ಹಾಕಿದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿರೋದು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಲಿ. ಬಟ್ ಇವಾಗ ನಾವು ಉಪ್ಪಿನ ಪುಡಿ ಹಾಕೋಬೇಕಾದ್ರೆ ಮ್ಯಾಗಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ನಾವು ನೋಡಿ ಹಾಕ್ಕೋಬೇಕು. ನಾನು 1/4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ರೈಸಿಗಾದರೆ ನಾವು ನೋಡಿ ಹಾಕ್ಕೋಬೋದು. ಮ್ಯಾಗಿಗೆ ಆ ರೀತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ 4 ಪ್ಯಾಕ್ ಮ್ಯಾಗಿಗೆ 1/4 ಟೇಬಲ್ ಸ್ಪೂನ್ ಹಾಕ್ತಿರೋದು ಅಷ್ಟೇ. ನೆಕ್ಸ್ಟು ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋವರೆಗೂ ಬೇಯಬೇಕು. ನೀವು ಇದಕ್ಕೆ ಹಸಿ ಬಟಾಣಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ ಹಸಿ ಬಟಾಣಿ ಹಾಕಿದರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಹಾಕಿಲ್ಲ, ಜಾಸ್ತಿ ಆಗುತ್ತೆ ಮಸಾಲೆ ಅಂತ ಹೇಳಿ. ಈಗ ಪೌಡ್ರ್ ಇತ್ತಲ್ಲ ನೋಡಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇವಾಗ ಇದಿಷ್ಟು ಆಗಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾನು ನೀರು ಅಂದರೆ 1 ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಳ್ಳೋದಷ್ಟೇ. ನೋಡಿ ಈ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಹಾಕೋದು. ತುಂಬ ನೀರು ಹಾಕಿದರೆ ನೀರಾಗುತ್ತೆ. ಇದು ನೀರು ಥರ ಆಗಬಾರ್ದು. ಅದಕ್ಕೋಸ್ಕರ 1 ಗ್ಲಾಸ್ ನೀರು ಮತ್ತು 4 ಮ್ಯಾಗಿ ತಗೊಂಡಿದ್ನಲ್ಲ, ಮ್ಯಾಗಿ ಹಾಕ್ಕೋತಾ ಇರೋದು. ನಾವು ಮ್ಯಾಗಿ ಹಾಕಿದ ಮೇಲೆ ತುಂಬ ಅದನ್ನು ಆ ಕಡೆ ಈ ಕಡೆ ತಿರುಗಿಸ್ಬಾರ್ದು. ಸ್ವಲ್ಪ ಹಾಗೆ ಮೇಲೆ ಇದು ಮಾಡಬೇಕು. ಇವಾಗ 1-2 ಸೆಕೆಂಡ್ಸ್ ಅಷ್ಟೇ ಬೇಯಿಸ್ಕೋಬೇಕು. ತುಂಬ ಏನು ಬೇಡ, ಲೋ ಫ್ಲೇಮಲ್ಲೇ ಆದಷ್ಟು ಬೇಯಿಸ್ಕೋಬೇಕು. ಆಲ್ಮೋಸ್ಟ್ ಆಗಿದೆ. ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಂದಿದೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಆಲ್ಮೋಸ್ಟು ಈಗ ನಾವು ಟೊಮೊಟೊ ಬಾತ್ ಮಾಡ್ತೀವಲ್ಲ, ಆ ಥರನೇ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಬೇಗನೂ ಮಾಡ್ಬೋದು. ಯಾವಾಗಲೂ ನೀರು ಹಾಕಿ ಮಾಡಿಕೊಡೋದ್ರಿಂದ ಸ್ವಲ್ಪ ಮಸಾಲೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.